ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಅನೇಕ ದಿನಗಳ ಬ್ರೇಕ್ ಡೌನ್ ಆದಮೇಲೆ ಪುನಃ ಇವಾಗ ಶುರು ಮಾಡಿದ್ದೀವಿ. ಏನು ಅಂದರೆ, ಸಚಿನ್ ಪಾಂಚಾಳ್ ಅನ್ನೋನು ಗುತ್ತಿಗೆದಾರ. ಅವನು ಈ ರಸ್ತೆ ಕೆಲಸ, ಅದು ಕೆಲಸ, ಈ ಕೆಲಸ ಮಾಡಿಕೊಂಡು ಗುತ್ತಿಗೆದಾರರು ಅಂತಂದರೆ ನೋಡಿ, ನಮ್ಮ ದೇಹದಲ್ಲಿ ರಕ್ತ ಹರಿಯೋದು ಎಷ್ಟು ಸ್ವಾಭಾವಿಕ, ಲಂಚ ಕೊಟ್ಟು ಕಾಂಟ್ರಾಕ್ಟ್ ತೊಗೊಳ್ಳೋದು ಸಹ ಅಷ್ಟೇ ಸ್ವಾಭಾವಿಕ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ಬೀದರ್ ಅಂತ ಇದೆ. ಬೀದರಲ್ಲಿ ನೋಡಿ, ಸಚಿನ್ ಪಾಂಚಾಳ್ ಅಂತಂದ್ಬಿಟ್ಟು ಒಬ್ಬ ಗುತ್ತಿಗೆದಾರ ಅವನೇನು ಮಾಡ್ತಾನೆ, ಕಾಂಟ್ರಾಕ್ಟ್ ತೊಗೋತಾನೆ. ಕಾಂಟ್ರಾಕ್ಟ್ ತೊಗೊಳ್ಳೋದು ಹೆಂಗೆ, ನಾರ್ತ್ ಕರ್ನಾಟಕದಲ್ಲಿ ಬೀದರು, ಗುಲ್ಬರ್ಗ, ರಾಯಚೂರು ಮತ್ತು ಬಿಜಾಪುರ ಈ ಕಡೆ ಭಾಗದಲ್ಲೆಲ್ಲ ದೊಡ್ಡ ಲೀಡ್ರ್ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ. ಅವರ ಏಕಮಾತ್ರ ಪುತ್ರ ನೋಡಿ, ಅವರು ಪ್ರಿಯಾಂಕಾ ಖರ್ಗೆ ಅಂತಂದರೆ ಪ್ರಿಯಾಂಕಾ ಗಾಂಧಿ ಅಂತಂದ್ಬಿಟ್ಟು ಕೆಲವರು ಮೋಸ ಹೋಗ್ಬಿಡ್ತಾರೆ. ಅದಲ್ಲ, ಪ್ರಿಯಾಂಕಾ ಖರ್ಗೆ ಬೇರೆ, ಪ್ರಿಯಾಂಕಾ ಗಾಂಧಿ ಬೇರೆ. ಈ ಮಲ್ಲಿಕಾರ್ಜುನ ಖರ್ಗೆ ಏನು ಅಂತಂದರೆ AICC ಅಧ್ಯಕ್ಷರು, ಒಬ್ಬರು ಕೈಗೊಂಬೆ ಅಧ್ಯಕ್ಷರು ಬೇಕಾಗಿರುತ್ತೆ, ಪಪೆಟ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆನ ನೇಮಕ ಮಾಡ್ತಾರೆ. ಇವರ ನಿಯತ್ತಿಗೆ ನಾಯಿಗಿಂತಲೂ ಶ್ರೇಷ್ಠ. ಇವರು ನಿಯತ್ತಿನ ಬಗ್ಗೆ ಕ್ವಶ್ಚನೇ ಮಾಡೋಂಗಿಲ್ಲ. ಹಾಗಾಗಿ ಏನಾಗಿದೆ, ಒಂದು ವರ್ಷದ ಮೇಲಾದರೂ ಸಹ ಇವ್ರನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವ್ರು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೀತಾರಾಮ್ ಎಂಥದ್ದು ಯೆಚೂರಿ ಅಂತ ಯಾರೊಬ್ಬರು ಇದ್ದರು, ಸೀತಾರಾಮ್ ಕೇಸರಿ ನೋಡಿ, ಅವ್ರನ್ನ ಬೇಕು ಅಂತಂದರೆ ಕಾಂಗ್ರೆಸ್ನ ಅಧ್ಯಕ್ಷರು ಮಾಡಿದ್ರು, ಬೇಡ ಅಂದರೆ ಕಿತ್ತು ಬಿಸಾಕಿದ್ರು. ಹೆಂಗೆ ಬಿಸಾಕ್ತಾರೆ ಅಂತಂದರೆ, ಎರಡಕ್ಕೆ ಹಾಕ್ಕೊಂಡು ಕ್ಯಾಕರಿಸಿ ತೂಂತ ಉಗಿದು ಚರಟನೆಲ್ಲ ಬಿಸಾಕ್ತೀವಿ, ಹಾಗೆ ಬಿಸಾಕಿದ್ರು. ಇವರನ್ನು ಅದೇ ಥರ ಮಾಡ್ತಾರೆ. ಯಾಕೆ ಈ ಥರ ಮಾಡ್ತಾರೆ ಅಂತಂದರೆ, ನಮ್ಮ ಹಿಂದೂಗಳು ಏನಾಗಿದೆ, ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಗಾದೆ ಬರುತ್ತೆ. ಈ ಮದ್ದಲ್ಲ ಅನ್ನೋ ಇದಕ್ಕೆ ಬರುತ್ತೆ ಅಂತಂದರೆ ಏನಾಗುತ್ತೆ, ನಮಗೆ ಬಿಳಿ ಚರ್ಮದವರು, ಬಿಳಿ ಇದು, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕಾ ಖರ್ಗೆ, ಸೋನಿಯಾ ಗಾಂಧಿಯೇ ಬಿಳಿ ಚರ್ಮದವರು. ಹಾಗಾಗಿ ನಮ್ಮಲ್ಲಿ ಏನಾಗಿದೆ, ಈ ಕಾಂಜಿ ಪಿಂಜಿ ಲೀಡರ್ಸ್ಗಳು ಇರ್ತಾರೆ. ಏನು ಅಂತಂದರೆ ಅಧಿಕಾರ ಮಸ್ತಿಗೋಸ್ಕರ ಇರ್ತಕ್ಕಂಥವ್ರು. ಇವರೇನು ಮಾಡ್ತಾರೆ, ನಾವೇನು ಮಾಡ್ತೀವಿ, ಒಂದು ಸಾರಿ ಸೋನಿಯಾ ಗಾಂಧಿ ಬಂದು ಭಾಷಣ ಮಾಡಿಬಿಟ್ರೆ ದಬ ಕುರಿ ಹಳ್ಳಿಗೆ ಬಿದ್ದಂಗೆ ಹೋಗಿ ಓಟ್ ಹಾಕ್ಬಿಡ್ತೀವಿ. ಹಾಗಾಗಿ ಅವರೇನಾದ್ರೆ ಪ್ರಶ್ನಾತೀತವಾದ ನಾಯಕರಾಗ್ಬಿಟ್ಟಿದ್ದಾರೆ. ಇದರಿಂದ ಏನಾಗಿದೆ, ಈ ಪವರ್ ಬ್ರೋಕರ್ಸ್ ಅಂತ ಕರಿಬೋದು, ಅಂದರೆ ಅಧಿಕಾರದ ದಲ್ಲಾಳಿಗಳು ಅಂತ. ಇವರೇನು ಮಾಡಿದರೆ, ಮುಖ್ಯಮಂತ್ರಿಗಳಾಗಿರ್ತಾರೆ, ಮಂತ್ರಿಗಳಾಗಿರ್ತಾರೆ, MLAಗಳಾಗಿರ್ತಾರೆ. ನಾನು ಫಸ್ಟ್ ಕಾಲು ತೊಳಿತೀನಿ, ನೀನು ಫಸ್ಟ್ ಕಾಲು ತೊಳಿತೀನಿ ಅಂತ ಏನು ಮಾಡ್ತಾರೆ, ಅವ್ರನ್ನ ದೇವರು ಅಂತ ಒಳಗೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ನಾವು ಓಟ್ ಹಾಕ್ತೀವಿ, ಮತ್ತು ಬ್ರೋಕರ್ಸ್ ಏನು ಮಾಡ್ತಾರೆ, ಅವರು ಜಾಸ್ತಿ ವಿಜೃಂಭಿಸ್ತಾರೆ. ಹೀಗಿರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಪ್ರಶ್ನಾತೀತವಾದ ನಾಯಕರಾಗಿ ಬೆಳೆದುಬಿಟ್ಟಿದ್ದಾರೆ. ಆ ಥರ ಬೆಳೆದು ಏನಾಗಿದೆ, ಅವರು ಇನ್ನು ನಮ್ಮ ಕಾಲ ಆಗೋಯ್ತು, ನಾವಿನ್ನೇನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಲೋಕಲ್ನವ್ರನ್ನೇ ಒಬ್ಬರನ್ನೇ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇವರೇನು ಮಾಡಿದ್ದಾರೆ, ಹಿಂದುಳಿದ ವರ್ಗದಿಂದ ಬಂದವರು. ಇವ್ರ ಮಗ ಬಂದ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅಂದ್ಬಿಟ್ಟು. ಇದು ಯಾಕೆ ಇವರು ಇಷ್ಟು ಫೇಮಸ್ ಆಗಿ, ಎಲ್ಲ ಮಿನಿಸ್ಟ್ರಿಗಳಲ್ಲೂ ಮುಖ ತೋರಿಸ್ತಾರೆ ಇವರು. ಮತ್ತು ಚೀಫ್ ಮಿನಿಸ್ಟರ್ ಅಷ್ಟು ಇದು ಮಾಡೋದಿಲ್ಲ, ಏನು ಅಂತಂದರೆ ಪ್ರೆಸ್ ಮೀಟ್ ಮಾಡೋದಿಲ್ಲ, ಪ್ರೆಸ್ ಹೇಳಿಕೆಗಳನ್ನ ಕೊಡೋದಿಲ್ಲ, ಅಷ್ಟು ಹೇಳಿಕೆ ಕೊಡೋದು. ಇವ್ರಿಗಿರ್ತಕ್ಕಂಥ ಒಂದೇ ಒಂದು ಇದೇನು ಅಂತಂದರೆ ಅಡ್ವಾಂಟೇಜ್ ಏನು ಅಂತಂದರೆ, ಇವರಪ್ಪ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ಹಾಗಾಗಿ ಸಿದ್ದರಾಮಯ್ಯನವ್ರಿಗಾಗಲಿ DK ಶಿವಕುಮಾರ್ ಅವ್ರಿಗಾಗಲಿ ಇವ್ರನ್ನ ಕ್ವಶ್ಚನ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲೇ ಇಲ್ಲ. ಇವರೇನು ಮಾಡಿದ್ದಾರೆ, ತಮ್ಮ ಹಿಂಬಾಲಕರನ್ನ ಇಟ್ಕೊಂಡು ಎಲ್ಲ ಕಡೆ ಕೈ ಆಡಿಸ್ತಾರೆ. ಆಡಿಸ್ತಾ ಏನು ಮಾಡ್ತಾರೆ, ಪ್ರತಿಯೊಂದು ಕಾಂಟ್ರಾಕ್ಟ್ ಕೊಡಬೇಕು ಅಂತಂದ್ರೆ ಹಿಂಬಾಲಕರ ಮುಖಾಂತರ ಕೊಡ್ತಾರೆ. ಇವರು ಡೈರೆಕ್ಟಾಗಿ ಸಿಗಾಕೊಳ್ಳೋದೇ ಇಲ್ಲ. CBI ಎಲ್ಲ ಯಾವುದೇ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸಿಗಾಕೊಳ್ಳೋದು. ಯಾಕೆ ಅಂದರೆ, ಮುಂಬಾಲಕರು ಇರ್ತಾರೆ, ಇವ್ರಿಗೋಸ್ಕರ ಕೆಲಸ ಮಾಡೋರು ಇರ್ತಾರೆ, ಇವ್ರಿಗೋಸ್ಕರ ಜೈಲಿಗೆ ಹೋಗೋರು ಇರ್ತಾರೆ. ಆ ಥರ ಇದು ಮಾಡಿದವರು ಏನು ಮಾಡ್ತಾರೆ, ಇವರು ಸಚಿನ್ ಪಾಂಚಾಳಿ ಅಂತ ಅಂದ್ಬಿಟ್ಟು ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ. ಆ ಕಾಂಟ್ರಾಕ್ಟ್ ಕೊಡಿಸ್ಬೇಕು ಅಂತಂದರೆ ದುಡ್ಡು ತಗೋಬೇಕಾಗತ್ತೆ. ಬ್ಯಾಕ್ ಡೋರಿಂದ 60 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಅಂದರೆ 20 ಲಕ್ಷ ರೂಪಾಯಿ ಕೆಲಸಕ್ಕಾಗ ಖರ್ಚು ಮಾಡ್ತಾರೆ. 10 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಇರ್ತಾನೆ, ಇನ್ನು 20 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ. ಅಧಿಕಾರಿಗಳು ಬ್ಯಾಕ್ ಡೋರಲ್ಲಿ ದುಡ್ಡು ತಗೋತಾರೆ ಅಂತಂದರೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ
ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಡೈರೆಕ್ಟಾಗಿ ಸಿಗಬಾರ್ದು. ಅಧಿಕಾರದಲ್ಲಿ ನೋಡಿ 70 ವರ್ಷಗಳ ಅನುಭವ ಇವರಿಗೆ, ಲಂಚ ಹೊಡೆದು ಹೇಗೆ ಜೀರ್ಣಿಸ್ಕೋಬೇಕು ಅನ್ನೋದ್ರಲ್ಲಿ. ಆ ದೃಷ್ಟಿಯಿಂದ ಏನಾಗಿದೆ, ಹಿಂಪಾಲಕರು ಮುಂಪಾಲಕರನ್ನಿಟ್ಟು ಲಂಚ ವಸೂಲು ಮಾಡಿ ಇದು ಮಾಡಿದ್ದಾರೆ. ಅದು 60 ಲಕ್ಷ ರೂಪಾಯಿ ಅಂತ, 70 ಲಕ್ಷ ರೂಪಾಯಿ ಅಂತ, 1 ಕೋಟಿ ರೂಪಾಯಿ ಅಂತ, ಅದೇನೇನೋ ಕಥೆಗಳು ಬರ್ತಾಯಿದೆ. ಅದು ಯಾರಾದರೂ ಕನ್ಫರ್ಮ್ ಮಾಡಿ ಹೇಳಿದ್ರೆ ವೆಲ್ಕಮ್, ನಾವು ಸ್ವಾಗತ ಮಾಡ್ತೀವಿ. ಮುಂದಿನ ಎಪಿಸೋಡಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಈ ಥರ ಆ ಸಚಿನ್ ಅನ್ನೋರು, ಸಚಿನ್ ಪಾಂಚಾಳ ಅಂತ ಆತ ಇರ್ತಾರೆ ನೋಡಿ, ಗುತ್ತಿಗೆದಾರ. ಸುಮಾರು 30-35 ವರ್ಷ ಆತ ಏನು ಮಾಡ್ತಾನೆ, ಸೂಯಿಸೈಡ್ ಮಾಡ್ಕೊಂಬಿಡ್ತಾನೆ. ಸೂಯಿಸೈಡ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, 60 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ದುಡ್ಡು ಅವನಿಗೆ ಬರುತ್ತೆ, ಸರ್ಕಾರದಿಂದ ಚೆಕ್ ಕೊಡ್ತಾರೆ, ದುಡ್ಡು ತಗೋತಾರೆ. ದುಡ್ಡು ತೊಗೊಂಡ್ಮೇಲೆ ಅದನ್ನು ಕೊಡಬೇಕಾಗತ್ತೆ 30 ಲಕ್ಷ ರೂಪಾಯಿ. ಆವಾಗ ಅವನಿಗೆ ಹೊಟ್ಟೆ ಉರಿಯುತ್ತೆ, ಅಲ್ಲಿ ನಾನು ಕಷ್ಟಪಟ್ಟಿರೋದು, ನಾನು ಇದು ಮಾಡೋದು ಯಾಕೆ ಕೊಡಬೇಕು ಅಂತ. ಆದರೆ ಇಷ್ಟರ ಮಟ್ಟಿಗೆ ಅವನು ಕೈ ತಿರುತ್ತಾರೆ, ಹಾರ್ಮ್ ಟ್ವಿಸ್ಟ್ ಮಾಡ್ತಾರೆ, ಅವನು ಬೇರೆ ವಿಧಿನೇ ಇರಲ್ಲ. ಹಾಗಾಗಿ ಏನು ಮಾಡ್ತಾನೆ, ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಪಾಪ BJPನವರು ಅಧಿಕಾರ ಮಾಡಿ ಅನುಭವ ಇಲ್ಲ, ಈ ಲಂಚ ಕೊಟ್ಟಿದ್ದನ್ನು ಹೇಗೆ ಜೀರ್ಣಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವರು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಆತ ರಾಜೀನಾಮೆ ಕೊಡೋದಿಲ್ಲ. ಯಾಕೆ ಅಂತಂದರೆ, ಭ್ರಷ್ಟ ದುಷ್ಟ ಎಲ್ಲ ಕೆಟ್ಟ ವಿಷಯಗಳನ್ನ ನುಂಗಿ ನೀರು ಕುಡಿದು ಅಮೃತ ಮಾಡ್ಕೊಳ್ತಕ್ಕಂಥ ವಿದ್ಯೆ ಇರೋದು 65 ವರ್ಷ ಅಧಿಕಾರ ಮಾಡಿದಂಥ ಕಾಂಗ್ರೆಸ್ನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದನ್ನು ಜೀರ್ಣಿಸ್ಕೋತಾರೆ, ಇದನ್ನು ಮುಂದುವರಿತಾರೆ. ಆದರೆ ಆ ಸಚಿನ್ ಪಾಂಚಾಳ್ ಅಂತ ಇದ್ದಾರಲ್ಲ, ಅವ್ರಿಗೆ ಸಿಸ್ಟರ್ಸ್ ಇದ್ದಾರೆ, ಸಹೋದರಿಯರು. ಅವರು CBI ಕೊಡಿ ಅಂತ ಕೇಳ್ತಾ ಇದ್ದಾರೆ. CBI ತೊಗೊಂಡ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನಮ್ಮ ಕೇಸು ಸ್ವಲ್ಪ ನ್ಯಾಯಸಮ್ಮತವಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ನಮ್ಮದು. ನಡೀಲಿ, CBIಗೆ ಹ್ಯಾಂಡ್ ಓವರ್ ಮಾಡಲಿ, ಇವರು ಸಚಿನ್ ಪಾಂಚಾಳಿಗೆ ನ್ಯಾಯ ಸಿಗಲಿ. ಭ್ರಷ್ಟ ದುಷ್ಟ ಕೆಟ್ಟ ಕಾಂಗ್ರೆಸ್ಸಿನ ಕೆಟ್ಟತನಗಳೆಲ್ಲ ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.